ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್ ವೈದ್ಯ ಕೆ.ವಿ. ಮಹಾದೇವ್. ಸೊ ಇಲ್ಲಿ ನಂದು ತುಂಬ ವಿಡಿಯೋಗಳನ್ನು ನೀವೆಲ್ಲ ನೋಡಿರ್ತೀರಿ. ನಾನು ಹೇಳಿರ್ತೀನಿ ನಿಮಗೆ, ಬಿ ಪಿ, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸ್, ವೆರಿಕೋಸ್ ವೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಕಿಡ್ನಿ ಸ್ಟೋನ್. ಸೊ ಈ ಥರ ಹಲವಾರು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ಗಳು ನಮ್ಮ ಹತ್ರ ಸಿಗ್ತದೆ ಅಂತ. 99% ನನ್ನ ಟ್ರೀಟ್ಮೆಂಟ್ ಹೇಗಿರ್ತದೆ ಅಂದರೆ ಯೋಗ ಪದ್ಧತಿನೇ ಇರ್ತದೆ. ಸೊ ಇವಾಗ ಇಲ್ಲಿ ನಾನು ಇರೋ ಜಾಗದಲ್ಲಿ, ಸೊ ನನ್ನ ಎದುರುಗಡೆ ಅಶ್ವಿನಿ ಮತ್ತು ರತ್ನಮ್ಮ ಮತ್ತು ಮಾದೇಗೌಡರು 3 ಜನ ಅವ್ರಿಗೆ ಇವಾಗ ಯೋಗ ಮಾಡ್ತಿದ್ದಾರೆ. ಸೊ ರತ್ನಮ್ಮನವ್ರಿಗೆ ಲಂಬರ್ ಸ್ಪಾಂಡಿಲೈಟಿಸ್ಗೆ ಯೋಗ ಮಾಡ್ತಿದ್ದಾರೆ. ಸೊ ಮಾದೇಗೌಡರು ಸರ್ವೈಕಲ್ ಸ್ಪಾಂಡಿಲೈಟಿಸು ಮತ್ತು ಹಿಪ್ ಜಾಯಿಂಟ್ ಪೇಯ್ನಿಗೆ ಮಾಡ್ತಿದ್ದಾರೆ. ಮತ್ತು ಅಶ್ವಿನಿಗೆ ಇವತ್ತು ಸ್ವಲ್ಪ ಫ್ರೀ ಕೊಟ್ಟಿದ್ದೀನಿ ನನ್ನ ಜೊತೆನಲ್ಲಿ ಕಾನ್ವರ್ಸೇಷನ್ ಮಾತಾಡೋದಕ್ಕೆ. ತುಂಬ ಜನ ಅಂದ್ಕೊಂಡಿರ್ತಾರೆ ನಾನು 99 ಅಲ್ಲ 100% ಅಥವಾ ಜಾಸ್ತಿ ಮೆಡಿಸಿನ್ಸ್ ಕೊಡ್ಬೋದೇನೋ ಅವರು ಅಂತ ಅಂದ್ಕೊಂಡು. ಸೊ ಆಯುರ್ವೇದದಲ್ಲಿ ನಾವು ಎಷ್ಟು ತಿಳ್ಕೊಂಡಿದ್ದೀವೋ ಅಷ್ಟು ಅವಶ್ಯಕತೆ ಇದ್ದರೆ ಮಾತ್ರ ಆಯುರ್ವೇದದ ಬಗ್ಗೆ ತುಂಬ ಇನ್ಡೆಪ್ತಾಗಿ ಆಳವಾಗಿ ಅಧ್ಯಯನ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡೋದು. ಇನ್ನು 99% 1% ಮೆಡಿಸಿನ್ಸ್ ಕೊಟ್ಟರೆ 99% ಅವ್ರು ಯಾವುದೇ ಕಾಯಿಲೆಗಳಿಂದ ಬರಲಿ, ಸೊ ಅವ್ರಿಗೆ ಪೇಷನ್ಸ್ ಇದ್ದು ಮಾರ್ನಿಂಗ್ ಈವ್ನಿಂಗು 2 ಟೈಮ್ ಅವರ ಟ್ರೀಟ್ಮೆಂಟ್ಗೆ ಅಂತ ಬಂದರೆ ನಾನು ಜಾಸ್ತಿ ಯೋಗ ಚಿಕಿತ್ಸೆನೇ ಕೊಡೋದು. ಸೊ ನಾನು ಕೆಲವೊಂದು ಕಾಯಿಲೆಗಳನ್ನು ಯೋಗ ಚಿಕಿತ್ಸೆಯಲ್ಲಿ ಹೇಗೆ ಕ್ಯೂರ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಜೊತೆಗೆ ಆ ಕಡೆ ಅಶ್ವಿನಿ ಇದ್ದಾರೆ. ಅಶ್ವಿನಿದು ವಿಡಿಯೋ ಬರ್ತಿಲ್ಲ, ನಾನು ಮಾತ್ರ ಬರ್ತಿರ್ತದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ, ಯಾರಿಗೆ ಅಶ್ವಿನಿಗೆ ಹೇಳ್ತಾ ಇದೆ, ಡಯೇರಿಯಾ. ಈ ಡಯೇರಿಯಾ ಅಂದರೆ ಏನು, ಇದಕ್ಕೆ ಹೇಗೆ ಮಾಡ್ಕೋಬೇಕು ಅಂತ. ಅದಕ್ಕೆ ಡಯೇರಿಯಾ ಇದ್ದರೆ ಪವನ ಮುಕ್ತಾಸನ, ವಜ್ರಾಸನಕ್ಕೆ ಸೇರಿದಂತಹ ಕೆಲವು ಆಸನಗಳು, ಸೂರ್ಯ ನಮಸ್ಕಾರ, ಇದಿಷ್ಟನ್ನ ಮಾಡಿಕೊಂಡು, ಸೊ ಇದು ಹಳೆ ಯೋಗ ಗ್ರಂಥ. ಇದು ಈ ಹೊಸದಾಗಿ ಯಾರೋ ಬರೆದಿರೋದಲ್ಲ, ಇದು ತುಂಬ ಪುರಾತನವಾದಂತಹ ಯೋಗ ಗ್ರಂಥದ ಬುಕ್ಕು. ಕೆಲವೆಲ್ಲ ಹಳೆಗನ್ನಡದಲ್ಲಿದೆ, ಇನ್ನು ಕೆಲವೆಲ್ಲ ಸಂಸ್ಕೃತದಲ್ಲಿದೆ. ಸೊ ಜೊತೆಗೆ ಪ್ರಾಣಾಯಾಮಗಳಲ್ಲಿ ನಾಡಿ ಶೋಧನ, ಭ್ರಮರಿ, ಶೀತಲಿ, ಶೀತ್ಕಾರಿ, ಇದಿಷ್ಟು ಪ್ರಾಣಾಯಾಮಗಳನ್ನು ಮಾಡಿಕೊಂಡು ಹೆಸರುಬೇಳೆ ಕಿಚಡಿ, ಮೊಸರು ಮತ್ತು ಮಜ್ಜಿಗೆ ಅಥವಾ ಮಜ್ಜಿಗೆ ಮೊಸರು ಅನ್ನ, ಇದನ್ನು ಸೇವಿಸ್ತಾ ಇಷ್ಟು ಆಸನಗಳನ್ನು ಮಾಡಿ ಇಷ್ಟು ಪ್ರಾಣಾಯಾಮಗಳನ್ನು ನೀವು ಮಾಡ್ತಾ ಬಂದರೆ, ಸೊ ನಿಮಗೆ ಯಾವುದೇ ತರಹದ ಆಲೋಪತಿ ಆಗಲಿ ಆಯುರ್ವೇದ ಆಗಲಿ ಔಷಧಿಗಳು ಬೇಕಾಗಿಲ್ಲ. ನೀವು ಡಯೇರಿಯಾನ ಕಂಪ್ಲೀಟ್ ಕ್ಯೂರ್ ಮಾಡ್ಕೋಬಹುದು. ಸೊ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ, ಹಣ ಖರ್ಚಿಲ್ಲದೆ, ಸೊ ಯೋಗ್ಯ ಎಕ್ಸ್ಪರ್ಟ್ ಗುರುವಿನ ಹತ್ರ ನೀವು ಕೇಳಿ ತಿಳ್ಕೊಂಡು ಮಾಡಿದ್ರೆ ಈ ಒಂದು ಡಯೇರಿಯಾ ಜೊತೆಗೆ ಇನ್ನು 10-15 ಕಾಯಿಲೆಗಳನ್ನು ನೀವು ಕ್ಯೂರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾವಿವಾಗ ಡಯೇರಿಯಾಗೆ ಅಂತೇಳಿ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಅವ್ರು ಏನು ಮಾಡ್ತಾರೆ ಅಶ್ವಿನಿ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಮೈಗ್ರೇನ್ ತಲೆನೋವು. ಇವಾಗ ತುಂಬ ಜನಕ್ಕೆ ಮೆಂಟಲಿ ಸ್ಟ್ರೆಸ್ ಅಂಡ್ ಫಿಸಿಕಲಿ ಸ್ಟ್ರೆಸ್, ಇದರಿಂದ ಟೆನ್ಷನಿಂದ ಮೈಗ್ರೇನ್ ತಲೆನೋವು ಬರ್ತದೆ. ಸೊ ಮೈಗ್ರೇನ್ ಹೆಡೇಕ್ಗೆ ಆಯುರ್ವೇದದಲ್ಲೂ ಮೆಡಿಸಿನ್ಸ್ ಇದೆ, ಆಲೋಪತಿನಲ್ಲೂ ಇದೆ, ಹೋಮಿಯೋಪತಿನಲ್ಲೂ ಇದೆ, ಸಿದ್ಧ ಔಷಧದಲ್ಲೂ ಇದೆ, ನಾಟಿ ಔಷಧದಲ್ಲೂ ಕೂಡ ಸೊ ಹಲವಾರು ತರಹದ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಆದರೆ ಯೋಗ ಥೆರಪಿನಲ್ಲಿ ಸೊ ಅದನ್ನು ಅಪಸ್ಮರ ಅಂತಲೂ ಕೂಡ ಹೇಳ್ತಾರೆ.
ಸೊ ಅರೆ ತಲೆನೋವು, ಅಪಸ್ಮರ ಅಥವಾ ಎಪಿಲೆಪ್ಸಿ, ಇದಕ್ಕೆ ಆಸನಗಳು ನಾನು ಇದನ್ನ ತುಂಬಾ ಜನ ಪೇಷಂಟ್ಗಳ ಮೇಲೆ ನಾನು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸಸಂಕಾಸನ, ಭುಜಂಗಾಸನ, ಅರ್ಧ್ಯ ಮತ್ಸ್ಯೇಂದ್ರಾಸನ, ತಾಡಾಸನ, ಎಲ್ಲ ಸಿಂಪಲ್ ಆರಾಮವಾಗಿ ಮಾಡುವಂತಹ ಆಸನಗಳನ್ನು ಡೈಲಿ ರೊಟೀನ್ ಆಗಿ ಮಾಡಿಕೊಂಡು, ಸೊ ಸಟ್ಕರ್ಮ ನೇತಿ ಅಂತ ಬರ್ತದೆ, ಸೂತ್ರನೇತಿ, ಜಲನೇತಿ, ಇದನ್ನ ಮಾಡಿಕೊಂಡು ಯೋಗ ನಿದ್ರೆ, ಅಜಪ, ಅಂತರ್ಮೌನ ಇದನ್ನ ಮಾಡಿಕೊಂಡು, ಸೊ ಮೇಣದ ಬತ್ತಿ ದೀಪದ ಮೇಲಿನಂತಹ ತ್ರಾಟಕ, ಮೇಣದ ಬತ್ತಿ ಅಥವಾ ಉರಿತಿರುವಂತಹ ಸೊ ದೀಪವನ್ನ ಕತ್ಲೆ ರೂಮ್ನಲ್ಲಿ ಇಟ್ಕೊಂಡು ತ್ರಾಟಕ ಮತ್ತೆ ಸೊ ಭಸ್ತ್ರಿಕ, ಕಪಾಲಭಾತಿ ಇವುಗಳನ್ನ ಮಾಡಿಕೊಂಡ್ರೆ ನಿಮಗೆ ಸೊ ಎಪಿಲೆಪ್ಸಿ ಅಥವಾ ಮೈಗ್ರೇನ್ ಹೆಡೇಕ್. ಎಪಿಲೆಪ್ಸಿ ಅಂದ್ರೆ ಮೂರ್ಛೆ ರೋಗ. ಸೊ ಎಪಿಲೆಪ್ಸಿಗೆ ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ನೋಡಮ್ಮ. ಇಲ್ಲಿ ನೀವು ಯಾವುದೇ ಮೆಡಿಸಿನ್ಸ್ ತಗೊಳ್ಳದೆ ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಸಂಪೂರ್ಣವಾಗಿ ನೀವು ಈ ಎಪಿಲೆಪ್ಸಿ, ಮೂರ್ಛೆ ರೋಗ ಅಥವಾ ಮೈಗ್ರೇನ್ ಹೆಡೇಕ್ ಅನ್ನ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಕೋಬಹುದು. ನೀವು ದೇಹ ದಂಡಿಸೋದಕ್ಕೆ ರೆಡಿ ಇಲ್ಲದೆ, ಸೊ ನಿಮ್ಮ ಸ್ಟ್ರೆಸ್ ಲೈಫು, ದುಡ್ಡಿನ ಹಿಂದೆ ಮತ್ತೆ ಅಥವಾ ನಿಮಗೆ ಈ ಜ್ಞಾನ ನಿಮಗೆ ಸಿಗದೆ, ಅಲ್ಲ ನಿಮಗೆ ಎಷ್ಟೇ ನಮ್ಮ ಇಂಡಿಯನ್ಸ್ಗೆ ಎಷ್ಟೇ ಜ್ಞಾನ ಕೊಟ್ಟರು ಯಾವುದನ್ನ ತಗೋಬಾರ್ದು, ಯಾವುದು ಅಡ್ಡದಾರಿನಲ್ಲಿ ಹೋಗ್ಬಾರ್ದು, ಅದರಿಂದನೇ ಹೋಗುದು. ಒಳ್ಳೆಯ ದಾರಿನಲ್ಲಿ ಜನ ಬರೋದಕ್ಕೆ ರೆಡಿ ಇಲ್ಲ. ಸೊ 1,000 ಜನದಲ್ಲಿ 5 ಮೆಂಬರ್ಸ್ ಬರೋದು ಕೂಡ ಕಷ್ಟನೇ. ಏನಿದೆಯಮ್ಮ ಎಪಿಲೆಪ್ಸಿಗೆ ಟ್ರೀಟ್ಮೆಂಟು, ಮೆಡಿಸಿನ್ಸ್ ಏನೇನಿದೆ ನೋಡ್ತೇವೆ. ಅದೇ ರೀತಿ ಅಸ್ತಮ, ಬ್ರಾಂಕೈಟಿಸ್, ಅಸ್ತಮ ಕಾಯಿಲೆಗೆ ಫಾರ್ ಎಕ್ಸಾಂಪಲ್ ನಾನೇ 1000 ಜನ ಪೇಷಂಟ್ಗಳನ್ನು ನೋಡಿದ್ದೀನಿ. ಸೊ ಮತ್ತೆ ನಮ್ಮ ಎಷ್ಟು ಟೈಮ್ ಮಾಡೋದು ಯಾವುದನ್ನ ರೈಟ್ ಅಂಡ್ ಲೆಫ್ಟ್, ನಾವು ಬೋತ್ ಎರಡು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡು ಮಾಡಿದ್ರ ಫುಲ್ಲು ಚೆಸ್ಟ್ ನ ಎಕ್ಸ್ಪೆಂಡ್ ಮಾಡ್ಬೇಕು. ಈ ಬ್ಯಾಕ್ ಇದೆಯಲ್ಲ, ಈ ಬ್ಯಾಕು ನೋಡಿ ಈಗ ಬರ್ಬೇಕು. ಈಗ ಈ ತರ ಮಾಡಿದ್ರೆ ಈ ಬ್ಯಾಕ್ ಪೈನ್ ಹೋಗು. ನೀವು ಸುಮ್ಮನೆ ಸಿಂಪಲ್ ಆಗಿ ಹಿಂಗ್ ಅಂದ್ಬಿಟ್ರೆ ಇಷ್ಟೇ ರೊಟೇಟ್ ಆಗ್ತದೆ. ಈ ಬ್ಯಾಕ್ ಮಸಲ್ಸ್ಗೆ, ಅಪ್ಪರ್ ಬ್ಯಾಕ್ ಮಸಲ್ಸ್ಗೆ ಆ ಥರ ಹೋಗ್ಬೇಕು. ಸ್ವಲ್ಪ ಚೇರಾಗಿ ಮುಂದೆ ಕೂತ್ಕೊಂಡು ಚೆಸ್ಟ್ ನ ಎಕ್ಸ್ಪೆಂಡ್ ಮಾಡಿ ಬ್ಯಾಕ್ ಹೋಗ್ಲಿ. ಈ ತರ ಮಾಡಿದ್ರೆ ಈ ಬ್ಯಾಕ್ ಮಸಲ್ಸ್ ಇದೆಯಲ್ಲ, ಇದು ಅಪ್ಪರ್ ಮಸಲ್ಸ್, ಶೋಲ್ಡರ್ ಬ್ಯಾಕ್, ಆ ಪೇನ್ ಕಡಿಮೆ ಆಗ್ತದೆ. How much time will it take? Epilepsy medicines ಅಂತ ಹಾಕಮ್ಮ. ಸೋಡಿಯಂ ವೆಲಾಪರೇಟೆಡ್, ಕಾರ್ಬೋನ್ ಜಿಂಕ್, ಲ್ಯಾಂಪೋಟ್ರಿನ್ಸಿನ್, ಟಾಪಿರೋಮೆಟ್, ಅದೆಲ್ಲ ಡ್ರಗ್ ಇದು ಅಂತ ಬರ್ತಾ ಇದೆ. ಎಪಿಲೆಪ್ಸಿ ಟ್ಯಾಬ್ಲೆಟ್ಸ್ ಅಂತ ಇನ್ನು ಅಸ್ತಮ ರೋಗಿಗಳಿಗೆ ತುಂಬಾ ವರ್ಷಗಳ ಕಾಲ, ಯಾಕೆಂದ್ರೆ ನಮ್ಮ ಬ್ರದರ್ಗೆನೆ ಸುಮಾರು 20 years ಇಂದ ಅಸ್ತಮ ಇದೆ. 20 years ಇಂದ ಮೆಡಿಸಿನ್ಸ್ ತಗೋತಾನೆ ಇದ್ದಾರೆ. ತುಂಬಾ ವೀಕ್ ಆಗೋಗಿದ್ದಾರೆ. ಸೊ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಕಂಡೀಷನ್ಸ್ ತುಂಬಾ ಸರಿ ಆಗಿದೆ. ಸೊ ಕಂಪ್ಲೀಟಾಗಿ ಎಪಿಲೆಪ್ಸಿ ಅಲ್ಲ, ಅಸ್ತಮಕ್ಕೆ ಕಂಪ್ಲೀಟಾಗಿ ನಾವು ಅಸ್ತಮನ ಯಾವುದೇ ಮೆಡಿಸಿನ್ಸ್ ಇಲ್ಲದೇನೆ ಸಂಪೂರ್ಣವಾಗಿ ನಾವು ಗುಣಪಡಿಸಬಹುದು. ಅಂತ ಇದೆ ಟ್ಯಾಬ್ಲೆಟ್ ನೇಮ, ಬ್ರಿವಿಯಾಕ್ಟ್ ಅಂತ ಇದೆ. ಓಕೆ. ನೆಕ್ಸ್ಟ್ ಸೆನೋಬೆಮೆಂಟ್ ಅವೈಲಬಲ್ ಆಸ್ ಆಂಟ್ರೋಜ್ರಿ ಅಂತ ಇದೆ. ಅದರಲ್ಲಿ ಯಾವ್ದಾದ್ರು ಒಂದು ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ ನೋಡು.
ಸೊ ಈ ಏನಮ್ಮ ಇದೆ ಅಲ್ಲ ಸರ್ ಮತ್ತೆ ಈ ಬ್ರಾಂಕೈಟಿಸ್ ಅಸ್ತಮ ಆಲ್ಸೋ ಸೊ ಶ್ವಾಸಕೋಶಗಳ ಕಾಯಿಲೆ. ಇದಕ್ಕೆ ಆಸನಗಳನ್ನ ಯಾವ್ಯಾವ್ದು ಮಾಡಬೇಕು? ಸೂರ್ಯ ನಮಸ್ಕಾರ, ಸಸಂಕಾಸನ, ಪ್ರಣಾಮಾಸನ, ಸರ್ವಂಗಾಸನ, ಸುಪ್ತ ವಜ್ರಾಸನ, ಮಾರ್ಜರಿ ಹಾಸನ, ಉಷ್ಟ್ರಾಸನ, ಹಸ್ತ ಉತ್ತನಾಸನ ಅಂದ್ರೆ ಬ್ಯಾಕ್ವರ್ಡ್ ಬೆಳೆಸು. ಡಿಸಿನೆಸ್ ಆಗುತ್ತಂತೆ, ಗಿಡಿನೆಸ್ ಒಂದು ತುಂಬಾ ಟಯರ್ಡ್ ಆಗುತ್ತೆ, 2 ಸ್ಲೀಪಿ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, 3 ಡಬಲ್ ವರ್ಷನ್ ಆರ್ ಬ್ಲರ್ ವರ್ಷನ್ ಆಗುತ್ತಂತೆ, 4 ಪೂರ್ ಕೋಆರ್ಡಿನೇಷನ್ ಆರ್ ಬ್ಯಾಲೆನ್ಸ್ ಅಂತ ಇದೆ, 5 ಅನ್ಸ್ಟಡಿ ವಾಕಿಂಗ್ ನಡಿಯಕ್ಕೆ ಸರಿಯಾಗಿ ಆಗದೆ ಇರೋದು, ಸ್ಟಮಕ್ ಅಪ್ಸೆಟ್ ಬರುತ್ತಂತೆ, ಹೊಟ್ಟೆ ನೋವು ಬರುತ್ತಂತೆ, 7 ನೋಡಿ. ನೀವು ಅಸ್ತಮಾಗೆ ನೀವು ಮೆಡಿಸಿನ್ಸ್ ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ 7 ಕಾಯಿಲೆಗಳು ಅಥವಾ 7 ಸೈಡ್ ಎಫೆಕ್ಟ್ ಬರ್ತದೆ. ಅದೇ ನೀವು ಇವಾಗ ಹೇಳ್ತೀನಿ ನೋಡಿ, ಸೂರ್ಯ ನಮಸ್ಕಾರ ಮಾಡಿದ್ರೆ, ನಾನು ಹೇಳ್ತೀನಿ, ಸೂರ್ಯ ನಮಸ್ಕಾರ ಮಾಡಿದ್ರೆ ಸುಮಾರು 300 ಕಾಯಿಲೆಗಳನ್ನ ಬರದಾಗ ನೋಡ್ಕೋಬಹುದು. ಇಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ಆಯಸ್ಸು, ಆರೋಗ್ಯ ವೃದ್ಧಿ ಜಾಸ್ತಿ ಆಗೋದರ ಜೊತೆಗೆ ನೀವು ಎನರ್ಜಿಕ್ ಆಗಿ ಹೆಂಗಾಗಿ ನೀವು 60 ವರ್ಷ ಆದರೂ 20 ವರ್ಷ ವಯಸ್ಸಿರೋರು ಹೆಂಗಾಗಿರ್ತಾರೋ ಆ ಥರ ಇರ್ಬೋದು. ಅಂದ್ರೆ ನಿಮ್ಮ ಆಯಸ್ಸು ಆರೋಗ್ಯ ಜಾಸ್ತಿ ಮಾಡ್ಕೋಬಹುದು. ಸೊ ಹೆಲ್ತಿ ಆಗಿರ್ಬೋದು. ಬರೀ ಒಂದು ಸೂರ್ಯ ನಮಸ್ಕಾರದಲ್ಲಿ ನೀವು 60-70 ಕಾಯಿಲೆಗಳನ್ನ ಬರದೇ ಇರುವಾಗ ನೋಡ್ಕೋಬಹುದು. ಲೈಫ್ ಟೈಮ್ ನೀವು ಬದುಕಿರೋ ತನಕನೂ ಅಷ್ಟೇ, ನೀವು ಎವ್ರಿ ಡೇ ನೀವು ಊಟ, ನಿದ್ರೆ, ಸಂಪಾದನೆ ಹೇಗೆ ಮಾಡ್ತಿರೋ ಅದೇ ಥರ ರೊಟೀನ್ ವರ್ಕ್. ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡ್ತೀರಿ? ನಿಮ್ಮ ನಿತ್ಯ ಕರ್ಮ ಮುಗಿಸ್ತೀರಿ. ಎಲ್ಲ ಸ್ನಾನ ಮಾಡ್ತೀರಿ ಅಥವಾ ಬ್ರಷ್ ಮಾಡ್ತೀರಿ, ವಾಶ್ರೂಮ್ಗೆ ಹೋಗ್ತೀರಿ, ಅಲ್ಲಿ ಬಂದು ಕಿಚನ್ಗೆ ಹೋಗ್ತೀರಿ, ಕಾಫಿ ಟೀ ಕುಡಿತೀರಿ, ತಿಂಡಿ ತಿಂತೀರಿ, ಊಟ ಮಾಡ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ, ಬಂದು ನಿದ್ರೆ ಮಾಡ್ತೀರಿ. ಇದೇ ಥರ ರೊಟೀನ್ ಆಗಿ ನೀವು ಈ ಸೂರ್ಯ ನಮಸ್ಕಾರ ಮಾಡಿದ್ರೆ, ಸೊ ಇದೆಲ್ಲ ಮಾಡ್ತಿರಲ್ಲ, ಇದೆಲ್ಲ ಮಾಡಿದ್ರೆ ನಿಮಗೆ ಅದರಿಂದ ಆಯಸ್ಸು ಜಾಸ್ತಿ ಆಗೋದಿಲ್ಲ, ಆರೋಗ್ಯನೂ ಜಾಸ್ತಿ ಆಗೋದಿಲ್ಲ. ಸೊ ಅದೇ ನೀವು ಈ ರೊಟೀನ್ ವರ್ಕ್ನಲ್ಲಿ ಫಸ್ಟ್ ಪ್ರಿಫರೆನ್ಸು ನೀವು ಆಸನ, ಧ್ಯಾನ, ಪ್ರಾಣಾಯಾಮ, ಯೋಗ ಇದಕ್ಕೆ ಕೊಟ್ಟರೆ ನೀವು ಮೆಂಟಲಿ, ಫಿಸಿಕಲಿ ಸೊ ನಿಮ್ಮ ಆಯಸ್ಸು, ಆರೋಗ್ಯ 3 ಪಟ್ಟು 4 ಪಟ್ಟು ಜಾಸ್ತಿನೂ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮಗೆ ಯಾವುದೇ ತರಹದ ಈ ತರ ಒಂದು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಸೊ 10 ಕಾಯಿಲೆಗಳು ಅಥವಾ 10 ಸೈಡ್ ಎಫೆಕ್ಟ್ ಎಕ್ಸ್ಟ್ರಾ ಬರೋದಿಲ್ಲ. ಸರ್ ಮತ್ತೆ ರ್ಯಾಷಸ್ ಪ್ರಾಬ್ಲಮ್ ಆಗುತ್ತೆ, ರ್ಯಾಷಸ್ ಪ್ರಾಬ್ಲಮ್ ವಿತ್ ಲಿವರ್ ಆರ್ ಪ್ಯಾನ್ಕ್ರಿಯಾಸ್, ಕೇಳಿಸ್ಕೊಳ್ಳಿ. increase drop in a number of white blood cell in a body, white blood cell ಕಮ್ಮಿ ಆಗುತ್ತೆ, a serious drop in a number of platelets in your body, next ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಯಿಲೆ ಬಗ್ಗೆ ನಿಮಗೆ ನಾನು ಎಕ್ಸ್ಪ್ಲೇಷನ್ ಏನಾದರೂ ಡೀಪ್ ಆಗಿ ಕೊಟ್ಟರೆ 1 hour ಆಗ್ತದೆ. ಸೊ ಒಂದು ಟ್ಯಾಬ್ಲೆಟ್ ಅನ್ನ ಇವಾಗ ನಮ್ಮ ಮೀಡಿಯಾದವ್ರು ಇರಬಹುದು, ನಮ್ಮ ಗವರ್ಮೆಂಟ್ ಇರಬಹುದು ಅಥವಾ ಪಬ್ಲಿಕ್ ಇರಬಹುದು, ಸೊ ಆಯುರ್ವೇದ ಅಥವಾ ಇನ್ಯಾರೋ ನಾಟಿ ಔಷಧಿ ಕೊಡ್ತಾರೆ, ಇನ್ಯಾರೋ ಮೆಡಿಸಿನ್ಸ್ ಕೊಡ್ತಾರೆ ಅಂದ್ರೆ ಅದಕ್ಕೆ 100 ಕಾಮೆಂಟ್ಸ್ಗಳು ಮಾಡ್ತಾರೆ, ಕೇಸ್ಗಳು ಹಾಕ್ತಾರೆ, ಗಲಾಟೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ. ಸೊ ನಿಮ್ಗೆ ಸರ್ಟಿಫಿಕೇಟ್ ಇದೆಯಾ, ನಿಮ್ಗೆ ಅದಿದೆಯಾ, ನಿಮ್ಗೆ ಇದಿದೆಯಾ, ಪರ್ಮಿಷನ್ ಇದೆಯಾ, ಈ ತರ ಎಲ್ಲ. ಬಟ್ ಅದೇ ಈ ಇಂಗ್ಲಿಷ್ ಒಂದು 200-300 ವರ್ಷ ಅವ್ರು ನಮ್ಮನ್ನು ಆಳಿರ್ಬೋದು, ಬ್ರಿಟಿಷ್ ಅವರು. ಇವರು ಅವಾಗ ಹಿಟ್ಟು ಹೋಗಿದ್ದ ಮೆಡಿಸಿನ್ಸ್ಗಳಲ್ಲಿ ಇಷ್ಟು ಒಂದು ಸೈಡ್ ಎಫೆಕ್ಟ್ ಆಗ್ತದಲ್ಲ, ಇದನ್ನ ಯಾರಾದರೂ ಈ ಡ್ರಗ್ ಕಂಪನಿಯವ್ರ ಮೇಲೆ ಕೇಸ್ ಹಾಕ್ತಾರಾ? ನಂಬರ್ 1. ಸೊ ಅವ್ರನ್ನ ಕ್ವಶನ್ ಮಾಡ್ತಾರಾ? ನಂಬರ್ 2. ಸೊ ಈ ಮೆಡಿಸಿನ್ಸ್ ಅಲ್ಲಿ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಆಗ್ತದೆ, ತಗೋಬೇಡಿ ಅಂತ ಹೇಳ್ತೀರಾ? ನಂಬರ್ 3. ನಂಬರ್ 4. ಸೊ ಅದನ್ನ ಬಿಟ್ಟು ನಮ್ಮ ಮಹರ್ಷಿಗಳು, ಜ್ಞಾನಿಗಳು, ಯೋಗಿಗಳು, ಸಿದ್ಧಪುರುಷರು, ಸಾವಿರಾರು ಜನ ಮಹರ್ಷಿಗಳು ಸಾವಿರಾರು ವರ್ಷ ಇದರ ಮೇಲೆ ರಿಸರ್ಚ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ, ನಮಗೆ ಯಾವುದೇ ರೋಗಗಳು ಬರದಾಗೆ ನಮ್ಮ ಆಯಸ್ಸು ಆರೋಗ್ಯ ಜಾಸ್ತಿ ಮಾಡುವಂತಹ ಯೋಗ, ಧ್ಯಾನ, ಪ್ರಾಣಾಯಾಮ ಕಲಿರಿ ಅಂತೇಳಿ ಯಾವುದಾದ್ರೂ ಟಿವಿ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಗೌರ್ಮೆಂಟ್ ಆಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇರಬಹುದು, ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಮೀಡಿಯಾಗಳು, ಟಿವಿ ಚಾನೆಲ್ಗಳಲ್ಲಿ ಯಾರಾದರೂ ಪ್ರಸಾರ ಮಾಡ್ತೀರಾ? ಯಾಕೆ ಮಾಡೋದಿಲ್ಲ ನೀವು? ಹೇಳಿ ನೋಡೋಣ.
ನೀವು ಬೇರೆದೆಲ್ಲ ಕ್ವಶನ್ ಮಾಡ್ತೀರಿ, ಬೇರೆದೆಲ್ಲ ಗಲಾಟೆ ಮಾಡ್ತೀರಿ, ಬೇರೆದೆಲ್ಲ ಅದು ಹಾಗೆ ಹೀಗೆ ಅಂತ ಕಾಮೆಂಟ್ಸ್ ಮಾಡ್ತೀರಿ, ಅದು ಸರಿ ಇಲ್ಲ, ಕರೆಕ್ಟ್ ಒಪ್ಕೊಳ್ಳೋಣ. ಸೊ ಮೆಡಿಸನ್ಸ್ ಜ್ಞಾನ ಇಲ್ಲದೆ ಅಥವಾ ಯೋಗ ಜ್ಞಾನ ಇಲ್ಲದೆ ಜನರನ್ನ ದಾರಿ ತಪ್ಪಿಸಬಾರ್ದು, ಜನರ ಪ್ರಾಣ ಜೊತೆ ಆಟ ಆಡಬಾರ್ದು, ಅದು ಅಫೆನ್ಸ್. ಬಟ್ ಇದು ಅಫೆನ್ಸ್ ಅಲ್ವಾ? ಒಂದು ಮೆಡಿಸನ್ಸ್ ತಗೊಂಡ್ರೆ ಒಂದು ಕಾಯಿಲೆಗೆ, ಸೊ ಇವಾಗ ಅಶ್ವಿನಿ ಹೇಳಿದಾಗೆ 13 ಕಾಯಿಲೆಗಳು ಸೈಡ್ ಎಫೆಕ್ಟ್ ಅಂದ್ರೆ 13 ಕಾಯಿಲೆಗಳು ಅಂತಾನೆ, ಆಯ್ತಾ? ಈಗ ನಿಮಗೆ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆಯ್ತು ಅಂದ್ರೆ ಏನದು? ಹ್ಯುಮಿನಿಟಿ ಕಡಿಮೆ ಆಯ್ತು ಅಂತೇಳಿ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಸೊ ನರ್ವಸ್ ವೀಕ್ನೆಸ್ ಅಂದ್ರೆ ಏನು? ಬಾಡಿ ವೀಕ್ನೆಸ್. ವೀಕ್ನೆಸ್ಗೆ ಏನಾಗ್ತದೆ? ಅದಕ್ಕೆ ಇನ್ನೊಂದು ಮಾತ್ರೆ. ಸೊ WBC ಕಡಿಮೆ ಆಗಿದೆ, ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್, ಅದಕ್ಕೆ ಇನ್ನೊಂದು ಮೆಡಿಸಿನ್ಸ್. ಈ ತರ ಅದು ಚೈನ್ ಲಿಂಕ್ ತರ ಹೋಗ್ತಾ ಇರ್ತದೆ. ಯಾವಾಗ ಚೈನ್ ಲಿಂಕ್ ತರ ಮೆಡಿಸಿನ್ಸ್ ಸೇರ್ತಾ ಹೋಗ್ತೀವೋ 12 ಸೈಡ್ ಎಫೆಕ್ಟ್ ಇರೋದು 100 ಸೈಡ್ ಎಫೆಕ್ಟ್ ಆಗ್ತದೆ. ನಮ್ಮ ಆಯಸ್ಸು ಬೇಗ ಮುಗಿದೋಗ್ತದೆ, ಬೇಗ ಸಾಯ್ತೀವಿ. ಇದನ್ನ ನೀವು ಡ್ರಗ್ ಕಂಪನಿಯವರನ್ನ ಅಥವಾ ಬ್ರಿಟಿಷ್ ಅವರು ಇದೆಲ್ಲ ಕೊಟ್ಟು ಹೋದ್ರಲ್ಲ ನಮ್ಮ ಇಂಡಿಯಾಗೆ, ಅವ್ರ ಮೇಲೆ ಯಾರಾದ್ರೂ ಕೇಸ್ ಹಾಕಿದ್ದೀರಾ? ನೀವು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸಿದ್ದೀರಾ? ನಿಮ್ಮ ಟಿವಿ ಚಾನಲ್ ಅಲ್ಲಿ ತೋರಿಸಿದ್ದೀರಾ? ಅಥವಾ ಗೌರ್ಮೆಂಟ್ ಬ್ಯಾನ್ ಮಾಡಿದೆಯಾ? ಅಥವಾ ನಮ್ಮ ಕಾನೂನು ಲಾ ಅವ್ರನ್ನ ಯಾಕೆ ಕ್ವಶನ್ ಮಾಡಿಲ್ಲ? ಡ್ರಗ್ ಕಂಪನಿಯವ್ರನ್ನ ನೀವು ಯಾಕೆ ಕ್ವಶನ್ ಮಾಡೋದಿಲ್ಲ? ಸೊ ಅದ್ರಲ್ಲಿ ಅಷ್ಟು ಸೈಡ್ ಎಫೆಕ್ಟ್ ಇದೆ ಅಂತ ಗೊತ್ತಿದ್ದು ನೀವು ನಮ್ಮ ಈ ಸನಾತನ ಧರ್ಮ, ನಮ್ಮ ಯೋಗ, ಧ್ಯಾನ, ಪ್ರಾಣಾಯಾಮ ಇದನ್ನ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬರು ಮಾಡಲೇಬೇಕು ಅನ್ನುವಂತಹ ಕಾನೂನನ್ನ ಯಾಕೆ ತಂದಿಲ್ಲ? ಸ್ಕೂಲು ಕಾಲೇಜ್ಗಳಲ್ಲಿ ಎಕ್ಸ್ಪರ್ಟ್ ಯೋಗ ಟೀಚರ್ಸ್ಗಳನ್ನ ನೀವು ಯಾಕೆ ಇಟ್ಟಿಲ್ಲ? ಮಸ್ಟ್ ಅಂಡ್ ಶುಡ್ ಯಾಕೆ ಇಟ್ಟಿಲ್ಲ? ಇಡ್ಲೇಬೇಕು. ಮತ್ತೆ ಪ್ರತಿ ದಿವಸ ನಿಮ್ಮ ಚಾನೆಲ್ಗಳಲ್ಲಿ ಇಂತಹ ಜ್ಞಾನ ಕೊಡುವಂತಹದ್ದಾಗಬೇಕು. ಆದ್ರೆ ಯಾವ ಚಾನೆಲ್ ಅವರು ಯಾವುದೋ ಸ್ವಲ್ಪ ಯಾರೋ ಮಾಡ್ತಾರೆ ಯೋಗ ಅಂತ ಅದನ್ನು ಕೊಡ್ಬೋದು. ಇನ್ ಡೆಪ್ತ್ ಆಗಿ ನೀವು ದಿನದಲ್ಲಿ 3 hours 4 hours ಯಾವ ಚಾನೆಲ್ ಅಲ್ಲೂ ಕೊಡ್ತಾ ಇಲ್ಲ. ಯಾಕೆ? ಇದು ನಮ್ಮ ಸಿಸ್ಟಮ್ಸ್ ಹೇಗಿದೆ. ಸೊ ಅದೇನೋ ಕುರುಡು ರಾಜನಿಗಲ್ಲಿ ರಾಜನೇ ಕುರುಡನಂತೆ, ಒಕ್ಕಣ್ಣ ಮಂತ್ರಿ ಅಂತೆ. ಮಂತ್ರಿಗೆ ಒಂದು ಕಣ್ಣು, ರಾಜನ ಕಣ್ಣೇ ಇಲ್ಲ. ಸೊ ಈ ಒಂದೇ ಕಣ್ಣಲ್ಲಿ ನೋಡಿ ಅವನು ಏನು ಕಾನೂನುಗಳನ್ನ ಮಾಡ್ತಾನೋ, ಅವನು ಏನು ಮಂತ್ರಿ ಹೇಳ್ತಾನೋ, ಅವನು ಮಂತ್ರಿ ಹೇಳಿದ್ದೇ ವೇದವಾಕ್ಯ, ರಾಜನಿಗೆ 2 ಕಣ್ಣು ಕಾಣೋದಿಲ್ಲ. ಅವನೆಲ್ಲದಕ್ಕೂ ಎಸ್ 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 ಅಂತ ಹೇಳ್ತಾ ಬರ್ತಿದ್ದಂತೆ. ನಮ್ಮ ಭಾರತದ ಪರಿಸ್ಥಿತಿ ಹಾಗಾಗಿದೆ. ಸೊ ನೋಡಿ, ಅದ್ರ ಜೊತೆನಲ್ಲಿ ಸೊ ಮಾರ್ಜರಿಯಾಸನ, ಮತ್ಸ್ಯೇಂದ್ರಾಸನ, ಸೊ ಬ್ಯಾಕ್ವರ್ಡ್ ಬೆಂಡ್ಸ್, ಹಿಂದೆ ಬಾಗುವಂತಹ ಆಸನಗಳು, ಪಾದಾಸ್ತಾಸನ, ಬದ್ಧ ಪದ್ಮಾಸನ, ಸೊ ಅದೇ ತರ ಸವಾಸನ. ಇನ್ನು ಪ್ರಾಣಾಯಾಮಗಳಲ್ಲಿ ಹೋದ್ರೆ ನಾಡಿ ಶೋಧನ, ಭಸ್ತ್ರಿಕಾ, ಕಪಾಲಭಾತಿ, ದೀರ್ಘವಾದ ಉಸಿರಾಟವನ್ನು ಇಟ್ಕೊಂಡು ಇದನ್ನ ಮಾಡಿದ್ರೆ ಪಥ್ಯ ಅಂದ್ರೆ ಡಯಟಿನ ಪಥ್ಯ ಏನು ಫಾಲೋ ಮಾಡಬೇಕು ಅಂದ್ರೆ, ಸೊ ನಿಮಗೆ ಕಫ ಆಗುವಂತಹ ಫುಡ್ಗಳನ್ನು, ಆಹಾರಗಳಾದಂತಹ ಹಾಲು, ಹಾಲಿನ ಉತ್ಪನ್ನಗಳು ಅಂದ್ರೆ ಡೈರಿ ಪ್ರಾಡಕ್ಟ್, ರೈಸು, ಮಾಂಸ, ಇದನ್ನ ಸ್ಟಾಪ್ ಮಾಡಬೇಕು. ಸೊ ಆ ಋತುಮಾನಕ್ಕೆ ಅಂದ್ರೆ ಸೀಸನಲ್ಲಿ ಫ್ರೂಟ್ಸ್ಗಳು, ವೆಜಿಟೇಬಲ್ಸು, ಸೊ ಹಸಿ ತರಕಾರಿಗಳು, ಸೊಪ್ಪುಗಳು, ವಿಶೇಷವಾಗಿ ಚಳಿಗಾಲದಲ್ಲಿ ಅದನ್ನ ಬೇಯಿಸಿ ತಿನ್ನಬೇಕು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಗಾರ್ಲಿಕ್ಕು, ಜಿಂಜರು, ಬಾಡಿನಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡುವಂತಹ ತುಳಸಿ ಆಗಿರಬಹುದು, ಗಾರ್ಲಿಕ್ಕು, ಜಿಂಜರು, ಈ ಥರದ ಕಷಾಯಗಳು, ಅಥವಾ ಹಾಗೆ ತಿನ್ನುವಂತಹದ್ದು, ಸ್ವಲ್ಪ ಟೈಮ್ನಲ್ಲಿ ಕಿವಿಗೆ ಕಾಟನ್ ಇಟ್ಕೊಳ್ಳುವಂತಹದ್ದು, ಅದ್ರ ಜೊತೆಗೆ ಈ ಆಸನಗಳು, ಪ್ರಾಣಾಯಾಮಗಳು, ಯೋಗ ನಿದ್ರೆ, ಅಜಪ ಜಪ, ಅಂತರ್ಮೌನ. ಸೊ ಇದೆಲ್ಲ ಏನು ಮಾಡ್ತದೆ ಅಂದರೆ ನರಗಳ ವೀಕ್ನೆಸ್ಸನ್ನು ಕಡಿಮೆ ಮಾಡ್ತದೆ. ಸೊ ನೀವು ಇದೇ ಥರ ರೆಗ್ಯುಲರ್ ನಿಮ್ಮ ರೊಟೀನ್ ವರ್ಕ್ ಮಾಡಿಕೊಂಡ್ರೆ ಅದು ಎಷ್ಟೇ ವರ್ಷಗಳಿಂದ ಎಂತಹದ್ದೇ ಅಸ್ತಮ ಇದ್ರೂ ಕೂಡ ಕ್ಯೂರ್ ಆಗ್ತದೆ. ಆದರೆ ಯಾರು ಕೂಡ ಇದನ್ನ ಜನಗಳಿಗೆ ಹೇಳೋದಿಲ್ಲ.